ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಖಾಲಿರುವ ಗ್ರಾಮೀಣ ಡಾಕ್ ಸೇವಕ ಅಥವಾ GDS ಏನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಈಗ ರಿಲೀಸನ್ನು ಮಾಡಿದ್ದಾರೆ ಅವರ ಅಧಿಕೃತ ವೆಬ್ಸೈಟ್ನಲ್ಲಿ. ಈ ನೋಟಿಫಿಕೇಷನಲ್ಲಿ ಏನೇನು ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು, ಏನೇನು ಒಂದು ಏಜ್ ಲಿಮಿಟ್ ಇದೆ ಮತ್ತು ಎಷ್ಟು ಪೋಸ್ಟು ನಮ್ಮ ಕರ್ನಾಟಕ ಮತ್ತು ಎಷ್ಟು ಡಿವಿಷನಲ್ಲಿ ಸೀಟ್ಗಳ ಹಂಚಿಕೆಯನ್ನು ಮಾಡಿದ್ದಾರೆ, ಸಂಪೂರ್ಣವಾದ ನೋಟಿಫಿಕೇಷನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ಅವೈಲೇಬಲ್ ಇರುತ್ತೆ. ಬನ್ನಿ, ಏನು ಒಂದು GDS ಈ ಹುದ್ದೆ ಈಗಾಗಲೇ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತೇ ವಿಡಿಯೋ ಅಂದರೆ ಒಂದು ನೋಟಿಫಿಕೇಷನ್ನು ಬರುತ್ತೆ ಮತ್ತು ಅಪ್ಲೈ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ನಾನು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ನೋಟಿಫಿಕೇಷನ್ ಆಗಿರ್ಬೋದು, ಒಂದು ಅಪ್ಲೈ ಈಗ ಸ್ಟಾರ್ಟ್ ಆಗಿದೆ. ಏನೇನು ನೋಟಿಫಿಕೇಷನಲ್ಲಿ ಮಾಹಿತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನಾನು ಏನು ಹೈಲೈಟ್ ಮಾಡಿದ್ದೇನೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ತವೆ, ಅಷ್ಟೇ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನೇನು ಒಂದು ಎಲಿಜಿಬಿಲಿಟಿ ಆಗಿರ್ಬೋದು, ಕ್ವಾಲಿಫಿಕೇಷನ್ ಆಗಿರ್ಬೋದು, ಇನ್ನಿತರ ಒಂದು ಇತರೆ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲೇದಾಗಿ ಈ ಒಂದು ಹುದ್ದೆಯ ಹೆಸರು ಗ್ರಾಮೀಣ ಡಾಕ್ ಸೇವಕ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ಡ್ ಜುಲೈ 2024 ಈ ಒಂದು ನೇಮಕಾತಿ ಆಗಿರುತ್ತೆ. ಈ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಆ್ಯಕ್ಟಿವಿಟೀಸ್ ಅಥವಾ ಒಂದು ಅಪ್ಲಿಕೇಶನ್ ದಿನಾಂಕವನ್ನು ನಿಗದಿ ಮಾಡಿರ್ತಾರೆ. ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ 15/7/2024 5/8/2024 ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಇಷ್ಟು ದಿನದ ಒಳಗೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ, ಅಂದರೆ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ನೀವೇನು ಅಪ್ಲಿಕೇಶನ್ ಹಾಕ್ತೀರಾ, ಈಗ ಸಬ್ಮಿಟ್ ಮಾಡ್ತೀರಾ, ಅದರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ಸ್ ಆಗಿತ್ತೆ ಅಂದರೆ ಮಿಸ್ಟೇಕ್ ಆಗಿದ್ದರೆ ನೀವು ಎಡಿಟ್ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ನೋಡಿ, ಎಡಿಟ್ ಮಾಡೋ ಅವಕಾಶ ಯಾವ ಡೇಟಿಗೆ ಕೊಟ್ಟಿದ್ದಾರೆ ಅಂದರೆ ಎಡಿಟ್ ಆ್ಯಂಡ್ ಕರೆಕ್ಷನ್ ವಿಂಡೋ ಓಪನ್ ಆಗುವುದು 6/8/2024 8/8/2024 ಒಳಗೆ ನಿಮಗೆ ಒಂದು ಎಡಿಟ್ ಆಪ್ಷನ್ ಅಥವಾ ಏನು ಮಿಸ್ಟೇಕ್ ಮಾಡಿರ್ತಲ್ಲ ಅದನ್ನು ಕರೆಕ್ಷನ್ ಮಾಡಿಕೊಂಡು ಅಪ್ಲಿಕೇಶನ್ನ ರೀಸಬ್ಮಿಟ್ ಮಾಡ್ಕೊಳ್ಬೋದು. ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಇದು ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಈ ಒಂದು ಹುದ್ದೆಯ ಪ್ರೊಫೈಲ್ ನೋಡ್ಕೊಂಡು, ಅಂದರೆ ಯಾವ ಹುದ್ದೆಗಳು ಇದ್ದಾವೆ ಅಂದರೆ ಒಂದು ಹುದ್ದೆಯು ಈ ರೀತಿಯಾಗಿ ಇದೆ ನೋಡಿ, BPM ಅಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅರ್ಥ. ಈ ಹುದ್ದೆ ಪ್ರೊಫೈಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ಕ್ಲಿಯರಾಗಿ ನೋಡ್ಕೊಳ್ಬೋದು ಯಾವ ರೀತಿಯಾಗಿದೆ ಈ ಒಂದು ಹುದ್ದೆಯ ಪ್ರೊಫೈಲ್ ಅಂತ. ಮತ್ತು ಇನ್ನೊಂದು ಹುದ್ದೆ ನೋಡೋದಾದರೆ ABPM ಅಂದರೆ ಈ ABPM ಅಂದರೆ ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅರ್ಥ. ಈ ಹುದ್ದೆಯ ಒಂದು ಪ್ರೊಫೈಲ್ ಡೀಟೇಲ್ಸ್ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿರುತ್ತೆ ಆ ಹುದ್ದೆ ಅಂತ ಈ ರೀತಿಯಾಗಿ ಮಾಹಿತಿಯನ್ನು ನೀಡಿರ್ತಾರೆ. ಮತ್ತು ಇನ್ನೊಂದು ಹುದ್ದೆ ಡಾಕ್ ಸೇವಕ, ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ನೀಡಿರ್ತಾರೆ. ಇದಾದ ತಕ್ಷಣ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ ನಿಮಗೆ ಇಲ್ಲಿ ಈ 2 ಹುದ್ದೆ ಏನಿದ್ದಾವೆ, 3 ಹುದ್ದೆ ಏನಿದ್ದಾವೆ, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಯಾಲ್ರಿ ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ಳೋಣ. BPM ಇದು ಬೇಸಿಕ್ಕಾಗಿ ನಿಮಗೆ 12,000ದಿಂದ 29,380 ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಮತ್ತು ABPM ಮತ್ತು ಡಾಕ್ ಸೇವಕ ಈ 2 ಹುದ್ದೆಗೆ ಬೇಸಿಕ್ ನಿಮಗೆ 10,000ದಿಂದ 24,470 ರೂಪಾಯಿವರೆಗೆ ನಿಮಗೆ ಇಲ್ಲಿ ಬೇಸಿಕ್ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಮತ್ತು ನೆಕ್ಸ್ಟು ಒಂದು ಎಲಿಜಿಬಿಲಿಟಿ ಕ್ರಿಟಿಕಲ್ ಫಾರ್ ಆಲ್ ಪೋಸ್ಟ್ ನೋಡ್ಕೊಳ್ಳೋಣ. ಏನೇನು ಒಂದು ಎಲಿಜಿಬಿಲಿಟಿ ಕ್ರಿಟಿಕಲ್ ಇದೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಏಜ್ ಲಿಮಿಟ್ ಮೊದಲೇದಾಗಿ ನೋಡ್ಕೊಳ್ಳೋದಾದರೆ ಮಿನಿಮಮ್ ನಿಮಗೆ ಏಜು 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ ಏಜ್ 40 ಇಯರ್ಸ್ ಒಳಗೆ ಇದ್ದರೆ ನೀವು ಆರಾಮಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮತ್ತು ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ನೀವು ಏಜ್ ರಿಲ್ಯಾಕ್ಷನ್ ತೊಗೊಳ್ಬೋದು, ಅದು ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಷನ್ ಇರುತ್ತೆ. ಯಾವ ಒಂದು ಕೆಟಗರಿ ನೀವು ಇರುತ್ತೆ ನೋಡಿ, ಆ ಒಂದು ಕೆಟಗರಿಗೆ ಸಂಬಂಧಪಟ್ಟಂಗೆ ಒಂದು ಏಜ್ ರಿಲ್ಯಾಕ್ಷನ್ ಇಯರನ್ನು ಅವರು ಮೆನ್ಷನ್ನ ಮಾಡಿರ್ತಾರೆ. ಇದಾದ ತಕ್ಷಣ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಏನಿರಬೇಕಪ್ಪ ಅಂತ ನೋಡೋದಾದರೆ ನೋಡಿ, ಈ ಒಂದು ಏನು ಹೈಲೈಟ್ ಮಾಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟಾಗಿ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, SSLCಯನ್ನು ನೀವು ಏನಾದರೂ ಕಂಪ್ಲೀಟನ್ನು ಮಾಡಿದರೆ ಆರಾಮಾಗಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಏನೊಂದು 10th ಪಾಸ್ ಆಗಿರ್ತಿರಲ್ಲ ಅವರು ಅಂಥ ಕ್ಯಾಂಡಿಡೇಟ್ಗಳು ಇಲ್ಲಿ ಅಪ್ಲೈ ಮಾಡ್ಬೋದು. ಇನ್ನೊಂದು ಏನು ಸಾಕಷ್ಟು ಅಭ್ಯರ್ಥಿಗಳು ಏನು ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಕೊರೋನಾ ಬ್ಯಾಚ್ದವರು ಅಪ್ಲೈ ಮಾಡ್ಬೋದಾ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಅವರು ಮೆನ್ಷನ್ ಮಾಡಿಲ್ಲ, ಈ ರೀತಿಯಾಗಿ ಬ್ಯಾಚ್ನವರು ಅಪ್ಲೈ ಮಾಡೋದು ಬೇಡ ಅಂತ ಏನೂ ಮಾಹಿತಿ ಕೊಟ್ಟಿಲ್ಲ. ಸದ್ಯಕ್ಕೆ ಪ್ರತಿಯೊಬ್ಬರು ಕೊರೋನಾ ಬ್ಯಾಚ್ ಆಗಿರ್ಬೋದು, ಇನ್ನಿತರ ಬ್ಯಾಚ್ ಆಗಿರ್ಬೋದು, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. SSLCಯನ್ನು ನೀವು ಕಂಪ್ಲೀಟ್ ಮಾಡಿದರೆ ಆರಾಮಾಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು.
ನೋಡಿ ಇದಾದ ತಕ್ಷಣ ಅದರ್ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇನೂ ಇಲ್ಲ, ಒಂದು ನಾಲೆಜ್ ಇರಬೇಕಾಗುತ್ತೆ, ಒಂದು ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ಒಂದು ಸೈಕ್ಲಿಂಗ್ ನಾಲೆಜ್ ಇದ್ದರೆ ಸಾಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಏನು ಇಂಪಾರ್ಟೆಂಟ್ ಅಂದರೆ ಹೌ ಟು ಅಪ್ಲೈ, ಈ ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಮೊಬೈಲ್ ಮೂಲಕ ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆಗೆ ಇಲ್ಲಿ ನಿಮಗೆ ಡಿವಿಷನ್ ಮೂಲಕ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ತೀನಿ, ಯಾವ ಡಿವಿಷನ್ಗೆ ಮತ್ತು ಯಾವ ಕೆಟಗರಿಗೆ ಅಲ್ಲಿ ರಿಸರ್ವ್ ಆಗಿರುತ್ತವೆ ಸೀಟ್ಗಳು. ಆ ಒಂದು ಸೀಟನ್ನು ನೋಡಿಕೊಂಡು ಒಂದೇ ಡಿವಿಷನ್ಗೆ ಅಪ್ಲೈ ಮಾಡೋಕ್ಕೂ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ನೀವು ಒಂದೇ ಡಿವಿಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ, ಯಾವ ಡಿವಿಷನಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಮತ್ತು ಯಾವ ಕೆಟಗರಿಗೆ ಅದನ್ನು ರಿಸರ್ವ್ ಮಾಡಿರ್ತಾರೆ ಸೀಟ್ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ಸದ್ಯಕ್ಕೆ ಈ ನೋಟಿಫಿಕೇಷನ್ ಕ್ಲಿಯರಾಗಿ ನೋಡ್ಕೊಳ್ಳೋಣ. ಇದಾದ ತಕ್ಷಣ ಒಂದು ಸೆಲೆಕ್ಷನ್ ಕ್ರಿಟಿಕಲ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ಒಂದು ಹುದ್ದೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಇದೆ ಅಂದರೆ, ಏನು ನೀವು SSLC ಮೇಲೆ ಹಾಕಿರ್ತಿರಲ್ಲ, ಈ ಒಂದು SSLC ಅಂಕದ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಅಂದರೆ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಏನೂ ಇರೋದಿಲ್ಲ. ನಿಮಗೆ ಒಂದು SSLC ಪಡೆದ ಅಂಕದ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ನಿಮಗೆ ಕಳೆದ ವರ್ಷ ನೋಡ್ಕೊಳ್ಬೋದು, 90 ಮೇಲಿದ್ದವರು ಪ್ರತಿಯೊಬ್ಬರು ಒಂದು ಪೋಸ್ಟ್ ಆಫೀಸ್ನಲ್ಲಿ ಈ ಹುದ್ದೆ ಪಡೆದುಕೊಂಡಿದ್ದಾರೆ. ನೋಡಿ, ಏನು 90 ಮೇಲಿರುತ್ತೆ ಅವ್ರದ್ದು ಆಗುವ ಚಾನ್ಸಸ್ ಭಾಳ ಇರುತ್ತೆ. ಆದರೂ 85 ಇದ್ದವರು ಆಗ್ಬೋದು. ಅಂದರೆ ಇಲ್ಲಿ ನಿಮಗೆ ಒಂದು SSLC ಅಂಕದ ಆಧಾರದ ಮೇಲೆ ಇರುತ್ತೆ. ಯಾವುದು ಒಂದು ಡಿವಿಷನ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ. ಇದು ಒಂದು SSLCಯ ಶಾರ್ಟ್ ಲಿಸ್ಟ್, ಅಂದರೆ ಆ ಒಂದು ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ ನೀವು ಏನಾದರೂ ಸೆಲೆಕ್ಷನ್ ಆದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಏನಾದರೂ ನೀವು ಸೆಲೆಕ್ಷನ್ ಆದರೆ ಈ ಒಂದು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅವರು ಕೊಟ್ಟಿದ್ದಾರೆ. ಈ ರೀತಿ ನೀವು ಡಾಕ್ಯುಮೆಂಟ್ಸ್ ಇದ್ದರೆ ಮುಂದಿನ ಒಂದು ಪ್ರೊಸೆಸ್ಗೆ ಹೋಗುತ್ತಾರೆ. ಅಂದರೆ ಸೆಲೆಕ್ಷನ್ ಆದ ತಕ್ಷಣ ಇದು ನೋಡಿ, ಈ ರೀತಿಯಾಗಿ ಇದರಲ್ಲಿ ಏನೂ ಇಲ್ಲ, ಈ ರೀತಿ ಮಾಹಿತಿ ಇದೆ. ಇನ್ನೊಂದು ಫೀಸ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ ನೋಡಿ. ಪೇಮೆಂಟ್ ಆಫ್ ಫೀಸ್ ಅಂದರೆ ಯಾವ ಕೆಟಗರಿಯವರು ಇಲ್ಲಿ ಪೇಮೆಂಟ್ ಮಾಡಬೇಕು, ಒಂದು ಅಪ್ಲಿಕೇಶನ್ ಫೀಸ್ ಇದೆ ಅಂತ ನೋಡ್ಕೊಳ್ಳೋದಾದರೆ, ಆಲ್ ಫೀಸ್ ಆಫ್ 100 rupees ಈಸ್ ಟು ಬಿ ಪೇಡ್ ಬೈ ದ ಅಪ್ಲಿಕೇಶನ್ ಫಾರ್ ಆಲ್ ಪೋಸ್ಟ್ ನೋಟಿಫೈಡ್ ಚಾಯ್ಸ್ ದ ಡಿವಿಷನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಏನೂ ಇಲ್ಲ, ಆಲ್ ಫಿಮೇಲ್ ಕ್ಯಾಂಡಿಡೇಟ್ ಅವರು ಮತ್ತು SC ST ಮತ್ತು PWBD ಏನು ಕ್ಯಾಂಡಿಡೇಟ್ಸ್ ಇದ್ದಾರೆ, ಇವರು ಯಾವುದೇ ರೀತಿ ಪೇಮೆಂಟ್ ಇಲ್ಲ, ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಅಂದರೆ ಪೇಮೆಂಟ್ ಒಂದು ಶುಲ್ಕ ವಿನಾಯಿತಿಯನ್ನು ನೀಡಿರ್ತಾರೆ. ಏನೋ ಒಂದು ಅದರ್ ಕ್ಯಾಟಗರೀಸ್ ಅಂದರೆ OBC ಆಗಿರ್ಬೋದು, ಜನರಲ್ ಮೆರಿಟ್ ಅಪ್ಲಿಕೇಬಲ್ ಆಗ್ತಿರಲ್ಲ ಅಂಥ ಅಭ್ಯರ್ಥಿಗಳು 100 rupees ಪೇ ಮಾಡಲೇಬೇಕಾಗತ್ತೆ. SC ST ಮತ್ತು ಫಿಮೇಲ್ ಮತ್ತು PWD ಕ್ಯಾಂಡಿಡೇಟ್ಸ್ಗಳು ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಅವರಿಗೆ ಫ್ರೀ ಕಾಸ್ಟ್ನಲ್ಲಿ ಇದನ್ನು ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಒಂದು ಫೀಸ್ದು ಪೇಮೆಂಟ್ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂದ್ರೆ ಒಂದು UPI ಅಥವಾ ಒಂದು ಡೆಬಿಟ್ ಕಾರ್ಡ್ ಆಗಿರ್ಬೋದು, ಮತ್ತು ಒಂದು ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇನ ಮಾಡ್ಕೊಳ್ಬೋದು. ಇದು ಒಂದು OBC ಮತ್ತು ಜನರಲ್ ಮೆರಿಟ್ದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ಒಂದು 100 rupeesನ ಪೇ ಮಾಡಬೇಕಾಗುತ್ತೆ. ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ಒಂದು ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಇರಬೇಕು ಡಾಕ್ಯುಮೆಂಟ್ಸ್ ಅಂತ. ಒಂದು ರಿಸೆಂಟ್ ಫೋಟೋಗ್ರಾಫರ್ ಮತ್ತು ಒಂದು ಸಿಗ್ನೇಚರ ಒಂದು ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು GPG ಫಾರ್ಮೆಟ್ನಲ್ಲಿ ಇರಬೇಕು. ಒಂದು 50 KB ಒಳಗೆ ಇರಬೇಕಾಗುತ್ತೆ ಮತ್ತು 20 KB ಒಳಗೆ ಸಿಗ್ನೇಚರ್ GPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ನಾನು ಅಪ್ಲೈ ಮಾಡೋ ಮುಂಚೆ ಅಲ್ಲಿ ಹೇಳ್ತೀನಿ, ಅಪ್ಲೈ ಮಾಡುವಾಗ ಯಾವ ರೀತಿ ಒಂದು ಫೋಟೋ ಸಿಗ್ನೇಚರ್ ಒಂದು ರಿಸೈಜನ್ನು ಮಾಡ್ಕೊಳ್ಬೇಕಂತ. ಸದ್ಯಕ್ಕೆ ಈ ರೀತಿಯಾಗಿ ಒಂದು ನೋಟಿಫಿಕೇಷನ್ನ ರಿಲೀಸನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಸ್ಟೇಟ್ಗೆ ಎಷ್ಟು ಸೀಟ್ಗಳಿದಾವೆ ಅಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಸರ್ಕಲ್ ವೈಸ್ ಅಥವಾ ಸ್ಟೇಟ್ ವೈಸ್ ಇಲ್ಲಿ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ನೋಡಿ, ನಮ್ಮ ಕರ್ನಾಟಕಕ್ಕೆ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಏನು ನಮ್ಮ ಕರ್ನಾಟಕಕ್ಕೆ ಎಷ್ಟು ಸೀಟ್ ಇದಾವೆ ಅಂತ ನೋಡೋದಾದರೆ, ನೋಡಿ, 1940 ಸೀಟ್ಗಳನ್ನು ಇಲ್ಲಿ ರಿಸರ್ವ್ ಮಾಡಿದ್ದಾರೆ. ಈ ಕರ್ನಾಟಕ ಸ್ಟೇಟ್ದವರು ಇಷ್ಟು ಸೀಟ್ಗಳು ಎಲಿಜಿಬಲ್ ಆಗಿರ್ತವೆ ಮತ್ತು ಕೆಟಗರಿ ವೈಸ್ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಅದರ ಜೊತೆಗೆ ಇನ್ನೂ ಡಿವಿಷನ್ ಮೂಲಕನೂ ಸೀಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಯಾವ ಒಂದು ಡಿವಿಷನಲ್ಲಿ, ಅಂದರೆ ಡಿಸ್ಟಿಕ್ ವೈಸ್ ಡಿವಿಷನ್ ಮಾಡಿರ್ತಾರೆ. ಆ ಡಿಸ್ಟಿಕ್ನಲ್ಲಿ ಎಷ್ಟು ಸೀಟ್ ಇದೆ, ಯಾವ ಒಂದು ಕೆಟಗರಿಗೆ ಇದೆ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾಹಿತಿ ನಿಮಗೆ ಇರಲಿ. 1940 ವೇಕೆನ್ಸಿಯನ್ನು ಕರ್ನಾಟಕ ಸ್ಟೇಟ್ಗೆ ಮೀಸಲನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪೋಸ್ಟ್ ಆಫೀಸಲ್ಲಿ ಖಾಲಿರುವಂಥ GDS ಹುದ್ದೆಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ